ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಮಾಯಕರ ಪ್ರಭುವಿನ ಗಣೇಶ ದೇವಿ ವಾಗ್ದೇವಿ ಮಮವಾಕ್ಯಂ ಸಿದ್ಧಿ ಕುರು ಕುರು ಸ್ವಹಂ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿನ ಸರ್ವಸಿದ್ಧಿ ಕಣಸತ್ಯಂ ರುಯಿ ಸ್ವಹ. ಆರಾಧ್ಯ ದೈವನಾಗಿರ್ತಕ್ಕಂತಹ ಮಹಾಕಾಲ ಭೈರವ ಮಹಾಕಾಲಯನ ಮಹಾನದಲ್ಲಿ ನೆನೆತ ಏನಪ್ಪ ವಿಶೇಷ ಅಂತ ಹೇಳಿದ್ರೆ 11ನೇ ತಾರೀಕು ಡಿಸೆಂಬರ್ 2025 ಇಸ್ವಿಯಲ್ಲಿ ಬರ್ತಕ್ಕಂತಹ ಶಾರದಾ ಜಯಂತಿ ಅಂದರೆ ಗುರುವಾರದ ದಿನ ಇದೆ. ವಿಶೇಷ ಸಪ್ತಮಿ ತಿಥಿಯಲ್ಲಿ ಬರ್ತಕ್ಕಂತಹ ವಿಶೇಷ ದಿನದಂದು ಶಾರದಾ ಜಯಂತಿ ಏನಕ್ಕೋಸ್ಕರ ವೇದ ವಾಗ್ದೇವಿನ ನಾವು ಆರಾಧಿಸ್ಬೇಕಂತ ಹೇಳಿದ್ರೆ ವಾಕ್ಶುದ್ಧಿ, ವಾಕ್ಸಿದ್ಧಿ ಮತ್ತು ಜ್ಞಾನ, ಕ್ರಿಯೆ, ಸಂಗೀತ, ಸಾಹಿತ್ಯ ಕಲೆಗಳಿಗೆ ವಿಶೇಷವಾಗಿ ಒತ್ತನ್ನು ನೀಡ್ತಕ್ಕಂಥ ತಾಯಿ ಶಾರದಾಂಬೆ ಮಾತೆ ಮತ್ತು ಸರಸ್ವತಿಯನ್ನು ಆರಾಧಿಸೋದು, ಆವಾಹನೆ ಮಾಡ್ತಕ್ಕಂಥ ತುಂಬ ಒಳ್ಳೆಯದು. ನಾಳೆ ಬೆಳಗ್ಗೆ ಎದ್ದಂಥ ಸಂದರ್ಭದಲ್ಲಿ ಅಭ್ಯಂಜನ ಸ್ನಾನ ಮಾಡಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯ ನಮಸ್ಕಾರ ಕುಲದೇವರನ್ನು ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿ, ಕಲಸಾರೋಹಣ ಮಾಡಿ, ಕಲಸ ಸ್ಥಾಪನೆ ಮಾಡಿ, ಸರಸ್ವತಿ ಆವಾಹನೆ ಮಾಡಿಕೊಂಡು ನವಿಲನ್ನು ಇಟ್ಬಿಟ್ಟು ನವಿಲಿನ ಗರಿಗಳನ್ನು 21 ಬಂಚ್ ಮಾಡಿಬಿಟ್ಟು ಅದನ್ನು ನವಿಲು ಗರಿನ ಇಟ್ಬಿಟ್ಟು ಹಳದಿ ಹೂವಿನಿಂದ ಅಥವಾ ಶಾವಂತಿಗೆ ಹೂವಿನಿಂದ ಸರಸ್ವತಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಬೇಕು. ವಾಗ್ದೇವಿನ ಉಚ್ಚಾರಣೆ ತುಂಬ ಚೆನ್ನಾಗಿ ಬರಬೇಕು ಮತ್ತು ಯಾವುದೇ ನಾವು ವಿವಾದಗಳಲ್ಲಿ ಕೇಸನ್ನು ಜಯಿಸಬೇಕು ಮತ್ತು ವಿದ್ಯಾಭ್ಯಾಸದಲ್ಲಿ ಜ್ಞಾನಾರ್ಜನೆ ಆಗಬೇಕು, ಹೈಯರ್ ಎಜುಕೇಷನ್ಸ್ ಮಾಡಬೇಕು, ಸ್ಟಡಿ ಮಾಡಬೇಕು ಅಂಥವ್ರಿಗೆ ನಾಳೆ ವಾಗ್ದೇವಿನ ಆರಾಧಿಸಿ ಡೈಲಿ ಬೆಳಗ್ಗೆ ಇದ್ದಂಥ ಸಂದರ್ಭದಲ್ಲಿ ವಾಗ್ದೇವಿನ ಒಂದು ಶುದ್ಧ ನಿಷ್ಕಲ್ಮಶವಾದ ಮನಸ್ಸಿನ ನಿಶ್ಚಿಂತತೆಯಿಂದ ಇದ್ದು ಇಲ್ಲ ಯಾವ್ದಾರ ಪುಣ್ಯಕ್ಷೇತ್ರಗಳು ಇರ್ತಕ್ಕಂತಹ ಯಾವುದೇ ದೇವರ ಸಾನ್ನಿಧ್ಯದಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿ, ಸ್ನಾನ ತದನಂತರದಲ್ಲಿ ವಾಗ್ದೇವಿನ ಓಂ ವಾಗ್ದೇವಿಯನ್ನ ನಮಃ ಇಲ್ಲ ಧರ್ಮದ ಗುರುಗಳು, ಕುಲದ ಗುರುಗಳು ಅಥವಾ ಜೀವಂತ ಐಕ್ಯ ಸಮಾಧಿ ಸ್ಥಾನಗಳಲ್ಲಿ ಹೋಗಿ ಜಪ ಮಾಡೋದ್ರಿಂದ ವಾಗ್ದೇವಿ ಒಲಿತಾ ಹೋಗುತ್ತೆ ಅಂತ ಹೇಳುತ್ತೆ. ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಜ್ಞಾನಾರ್ಜನೆ ಆಗ್ತಿಲ್ಲ, ಮಕ್ಕಳುಗಳಿಗೆ ಮರವು ಜಾಸ್ತಿ ಬರ್ತಾ ಐತೆ ಅಂದಾಗ ಲಕ್ಷ್ಮಿಯ ಹಯಗ್ರೀವ ಮತ್ತು ಸರಸ್ವತಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಬೋದು. ಸರಸ್ವತಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡೋದಕ್ಕೆ ಓಂ ಐಂ ಸರಸ್ವತೆ ನಮಃ ಬೀಜಾಕ್ಷರ ಮಂತ್ರನ ಪಠನೆ ಮಾಡ್ತಾ ಹೋಗ್ಬೇಕು. ಅವರ ತಂದೆ ಯಾರಿರ್ತಾರೋ ಅವ್ರ ತಂದೆ ಅಥವಾ ಕುಲದ ಧರ್ಮದ ಗುರುಗಳ ಹತ್ರ ಹೋಗ್ಬಿಟ್ಟು ನವಿಲ್ಗರಿಯಿಂದ ಜೇನುತುಪ್ಪನ ಅರ್ಚನೆ ಮಾಡಿಸ್ಬಿಟ್ಟು ಅದನ್ನು ತಗೊಂಡ್ಬಿಟ್ಟು ಅದನ್ನು ನವಿಲ್ಗರಿಯಿಂದ ನಾಲಿಗೆ ಮೇಲೆ ಐಂ ಬೀಜಾಕ್ಷರ ಮಂತ್ರನ ಪಠನೆ ಮಾಡಿಸಿ ಸರಸ್ವತಿ ಒಲಿತಾ ಹೋಗುತ್ತೆ. ಒಂದು ಎರಡನೇದು ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಉತ್ರಾಣಿ ಕಡ್ಡಿಯ ಒಣಗಿರ್ತಕ್ಕಂಥದ್ದನ್ನ ತೊಗೊಂಬಂದ್ಬಿಟ್ಟು ಉತ್ರಾಣಿ ಕಡ್ಡಿನ ತೊಗೊಂಬಂದು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿಟ್ಟು ಡೈಲಿ ದಿನನಿತ್ಯನೂ ದಂತನ ಉಜ್ಜೋದ್ರಿಂದ, ಹಲ್ಲನ್ನು ಉಜ್ಜೋದ್ರಿಂದ ನಿಮಗೆ 100% ವಾಕ್ಶುದ್ಧಿ, ವಾಕ್ಸಿದ್ಧಿ ಬರ್ತಾ ಹೋಗುತ್ತೆ. ನೀವು ನೋಡಿದಂತೆ ನಡೆಯೋಕ್ಕಾಗತ್ತೆ. ಆದರೆ ಸತ್ಯ ಧರ್ಮದಿಂದ ಇರಬೇಕು. ಏನೇ ಮಾಡಿದ್ರು ನಾವು ತಪ್ಪು ಮಾಡ್ತಿದ್ದೀವಿ ಅಂದರೆ ಕರ್ಮ ನಾವು ಎಷ್ಟೇ ಪೂಜೆ ಆಚರಣೆಗಳು ಮಾಡಿದ್ರೂ ವರ್ಕ್ ಆಗಲ್ಲ. ಆದರೆ ಪ್ರತಿಫಲ ಅಂತಕ್ಕಂಥದ್ದು ನಾವು ಮಾಡುವಂಥ ನಿಷ್ಠೆ ಕಾಯಕದಿಂದ ನಿಮಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಸರಸ್ವತಿ ಜಯಂತಿ ದಿನ ಸರಸ್ವತಿ ಅಮ್ಮನವರಿಗೆ ಹಳದಿ ಸಮವಸ್ತ್ರ ಧಾರಣೆ ಮಾಡಿ ತುಂಬ ಶ್ರೇಷ್ಠ, ಇಲ್ಲ ಬಿಳಿ ಸಮವಸ್ತ್ರ ಧಾರಣೆ ಮಾಡಿ ತುಂಬ ಶ್ರೇಷ್ಠ. ಕಲಸದಲ್ಲಿ ಹಳದಿ ಶಾವಂತಿಗೆ ಹೂವಿನಿಂದ ಪೂಜೆ ಮಾಡ್ತಾ ಹೋಗಿ ಸಿಹಿ ನೈವೇದ್ಯ ಅಂತಕ್ಕಂಥದ್ದು ಮಾಡಿದರೆ ಬೆಲ್ಲ, ತೊಗರಿ ಬೇಳೆ 2 ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನ ತಿನ್ನಿಸ್ತಾ ಬನ್ನಿ. ಅದ್ರ ಜೊತೆಯಲ್ಲಿ ನೀವು ಜೇನುತುಪ್ಪನ ನಿವೇದನೆ ಮಾಡೋದು, ಹಯಗ್ರೀವ ರಸಾಯನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು, ಶ್ರೇಷ್ಠವಾಗಿರುತ್ತೆ. ಹಯಗ್ರೀವ ರಸಾಯನ ಮಾಡಿ ವಿಶೇಷವಾಗಿ ಅಮ್ಮನವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಸರಸ್ವತಿ ಒಲಿಯೋದಕ್ಕೋಸ್ಕರ ಒಂದು ವಿಶೇಷ ಕ್ರಿಯೆನ ನಡೆಸ್ಬೋದು. ಏನು ಕ್ರಿಯೆನ ನಡೆಸ್ಬೋದಪ್ಪ ಅಂತ ಹೇಳಿದ್ರೆ ಮನುಷ್ಯ ಹಿರಿಯರನ್ನ ಸತ್ಕರ್ಮಗಳು ಮಾಡ್ತಕ್ಕಂತಹ ವ್ಯಕ್ತಿಗಳಿಂದ ಆಶೀರ್ವಾದ ಪಡ್ಕೊತಕ್ಕಂಥದ್ದು, ಕುಲದ ಗುರುಗಳ ಕಡೆಯಿಂದ ಇಲ್ಲ ಅಂತ ಹೇಳಿದ್ರೆ ಕಾರಣಾಂತರಗಳಿಂದ ನಿಮ್ಮದ ಗುರುಗಳ ಹತ್ರ ಹೋಗ್ಬಿಟ್ಟು ಅವರಿಗೆ ಹಳದಿ ಸಮವಸ್ತ್ರನ ಫಲತಾಂಬೂಲವನ್ನು ಕೊಟ್ಟು ಅವರಿಂದ ಆಶೀರ್ವಚನ ಪಡ್ಕೊಳೋದ್ರಿಂದಲೂ ಅವ್ರ ಕಡೆಯಿಂದ ನೀವು ಅನುಷ್ಠಾನ ಮಾಡಿ ಅವ್ರ ಕಡೆಯಿಂದ ಬೀಜಾಕ್ಷರಿ ಮಂತ್ರನ ಮಂತ್ರೋಪದೇಶ ಮಾಡಿಸ್ಕೊಂಬರೋದ್ರಿಂದಲೂ ಸರಸ್ವತಿ ಒಲಿತಾ ಹೋಗುತ್ತೆ. ಈ ಕ್ರಿಯೆ ನಡೆಸ್ಕೊಳ್ಳಿ. ಸಕಲ ಸನ್ಮಂಗಳಾನಿ ಭವಂತು.